ಎಲ್ರಿಗೂ ಶುಭ ಸಂಜೆ. ಇಂದು ನಾನು ಮುಂದಿನ ವಾರದ ನಿಫ್ಟಿಯ ಒಂದು ವಿಶ್ಲೇಷಣೆ ಮಾಡೋಣ. ನನ್ನ ಓವರ್ವ್ಯೂ, ನಾನು ಪರ್ಸನಲ್ ಓವರ್ವ್ಯೂ ಕೊಡ್ತೀನಿ. ನಿಫ್ಟಿ ವಿಶ್ಲೇಷಣೆಗಿಂತ ಮುಂಚೆ ರಿಲಯನ್ಸ್ ಬಗ್ಗೆ ನೋಡೋಣ. ಯಾಕಂದರೆ ರಿಲಯನ್ಸ್ ಬಹುಶಃ ನಿಮಗೆ ನ್ಯೂಸ್ ಗೊತ್ತಿರ್ಬೋದು. ಆರಂಕೋ ಡೀಲ್, ಸೌದಿಯ ಒಂದು ಕಂಪ್ನಿಯ ಜೊತೆ, ಸೌದಿಯ ಯುವರಾಜ ಅವರ ಒಂದು ಸಂಸ್ಥೆ ಆರಂಕೋ, ಇದರ ಜೊತೆ ಒಂದು ಆಯಿಲ್ದು ಡೀಲ್ ಮಾಡ್ಕೊಂಡಿದ್ರು. ತುಂಬ ದಿವಸ ಪೆಂಡಿಂಗ್ ಇತ್ತದು. ಬಹುಶಃ ಶುಕ್ರವಾರ ಔಟ್ಕಮ್ ಒಂದು ವಾರ್ತೆ ಹೊರಬಿತ್ತು, ಡೀಲ್ ಕ್ಯಾನ್ಸಲ್ ಆಗಿದೆ ಅಂಥೇಳಿ. ತುಂಬ ಜನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂಥೇಳಿ. ತುಂಬ ಜನ ವಿಶ್ಲೇಷಕರು ಅದನ್ನು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂಥೇಳಿ. ನೆಗೆಟಿವ್ ಹೌದು, ಪಾಸಿಟಿವ್ ಹೌದು. ಕಾರಣ ಇಷ್ಟೇ, ನೆಗೆಟಿವ್ ಇಂಪ್ಯಾಕ್ಟ್ ಯಾಕೆ ಅಂದರೆ ಸುಮಾರು 2019-20 ಆಸ್ಪಾಸ್ನಲ್ಲಿ ಅದರ ಡೀಲ್ ಆಗಿತ್ತು. ಅಲ್ಲಿಂದನೂ ಪೆಂಡಿಂಗ್ ಆಗ್ತಾನೆ ಬರ್ತಾಯಿತ್ತು. ಅದು ಸ್ವಲ್ಪ ನೆಗೆಟಿವ್ ಆಗ್ಬೋದು. ಬಟ್ ರಿಲಯನ್ಸ್ ಅಂತ ರೈತ ಸಂಸ್ಥೆಗೆ ಅದು ನೆಗೆಟಿವ್ ಆಗಲ್ಲ, ಪಾಸಿಟಿವೇ ಆಗುತ್ತೆ. ಯಾಕಂದರೆ ರಿಲಯನ್ಸ್ ಅವರು ಹೇಳ್ದಂಗೆ ಇಷ್ಟರಲ್ಲಿ ಅದನ್ನು ಮತ್ತೆ ರಿವ್ಯಾಲ್ಯೂಯೇಷನ್ ಮಾಡಿ ಅದಕ್ಕೆ ಕೊಡಬೇಕಾಗಿರೋಂಥ ಶೇರ್ಸ್ ಏನಿದೆ ಅದನ್ನು ರಿವ್ಯಾಲ್ಯೂಯೇಟ್ ಮಾಡಿ. ರಿಲಯನ್ಸ್ ಒಂದು ಪ್ರಾಫಿಟಬಲ್ ಕಂಪ್ನಿ, ಪ್ರಾಫಿಟ್ ಮಾಡಬೇಕಾಗಿರೋಂಥ ಕಂಪ್ನಿ ಇರೋದ್ರಿಂದ ಅವರು ಸುಮ್ಮನೆ ಕೊಡಲ್ಲ. ಮತ್ತು ಹೊಸ ಪಾರ್ಟ್ನರ್ನ ಅಥವಾ ಹೊಸ ಸ್ಟೇಕ್ ಹೋಲ್ಡರ್ಸ್ನ ಹುಡುಕ್ತಾರೆ, ಒಳಗಡೆ ತೊಗೊಳ್ತಾರೆ. ಇದು ಜಸ್ಟ್ ನ್ಯೂಸ್ ಬೇಸು. ಟೆಕ್ನಿಕಲಿ ಹೋದಾಗ ಏನಾಗುತ್ತೆ ನೋಡೋಣ. ವೀಕ್ಲಿ ಬೇಸಸಲ್ಲಿ ನೋಡಿದಾಗ ರೌಂಡ್ ಟೇಬಲ್ ಫಾರ್ಮೇಷನ್ ಆಗಿತ್ತು. ರೌಂಡ್ ಟೇಬಲ್ ಫಾರ್ಮೇಷನ್ ಆದಮೇಲೆ ಒಂದು ಬ್ರೇಕ್ಔಟ್ ಕೊಡ್ತಿಲ್ಲಿ. ಬ್ರೇಕ್ಔಟ್ ಕೊಟ್ಟು ನಂತರ ಬ್ರೇಕ್ಔಟ್ ಕೊಟ್ಟು ನಂತರ ಅಪ್ಗೇನ್ ಆಯಿತು ಆಲ್ಮೋಸ್ಟು. ಆನಂತರ ವೇರಿಯಸ್ ರೀಸನ್ಸ್ ಸಲುವಾಗಿ ಅದು ನೆಗೆಟಿವ್ ನ್ಯೂಸು ಬಂತು, ಎಲ್ಲ ಬಂತು. ಆದರೆ ಇಲ್ಲಿ ನಾನು ಒಂದು ಹೇಳ್ತೀನಿ, ನಮ್ಮ ವೇನ್ ಅನಲೈಸಸ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ನಿಮ್ಗೆ ಒಂದೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಇದರಲ್ಲಿ. ಇಲ್ಲಿ ನಾವು ಇದನ್ನು ಎ ಅಂತ ಹಿಡ್ಕೊಂಡು ಇದನ್ನು ಬಿ ಅಂತ ಹಾಕ್ಕೊಂಡು ಇದರ ಎಂಟೈರ್ ವೇನ ನಾನು ಸಿ ಅಂತ ಹಾಕ್ಕೊಂಡಿದ್ದರೆ ನೋಡಿ ಕರೆಕ್ಟಾಗಿ 0.5ಗೆ ಬಂದು ಸಪೋರ್ಟ್ ತೊಗೊಂಡಿದೆ. ನೀವು ನೋಡ್ತಾ ಇರ್ಬೋದು 0.6180 ಒಂದು ಸಪೋರ್ಟ್ ತೊಗೊಂಡಿದೆ. ಬಹುಶಃ ಒಂದು 2369ಗೂ ಬರಬಹುದು, ಇಲ್ಲಿಗೂ ಒಂದು ಸಪೋರ್ಟ್ ತೊಗೊಳ್ಬಹುದು. ತುಂಬ ಸ್ಟ್ರಾಂಗ್ ಆಗಿ ಸಪೋರ್ಟ್ ಝೋನ್ ಇದೆ. ಇದು ವೀಕ್ಲಿ ಬೇಸಿಸಲ್ಲಿ ಬಂದರೆ ಇದು ಒಂದು ರೀತಿ ಅನಲೈಸಸ್ಸು. ಇನ್ನೊಂದು ಬ್ರೇಕ್ಔಟ್ ಆದಮೇಲೆ ಡೈಲಿ ಬೇಸಿಸಲ್ಲಿ ಅನಲೈಸ್ ಮಾಡೋಣ. ಜಸ್ಟ್ ವೀಕ್ಲಿ ಬೇಸಿಸಲ್ಲಿ ನಾನು ಹೇಳ್ತಾ ಇರೋದು ಅಷ್ಟೇ. ಇಷ್ಟು ಬೇಗ ಬರಲ್ಲ ಅದು. 2300 ವೀಕ್ಲಿ ಬೇಸಿಸಲ್ಲಿ ಹೇಳ್ತಾ ಇರೋದು. ಬಟ್ 2400ಕ್ಕಿಂತ ಕೆಳಗೆ ಹೋದರೆ ಖಂಡಿತ ಇದು 2250ಗೆ ಬರುತ್ತೆ. ಓಕೆ, ಇನ್ನು ಡೇ ಬೇಸಿಸ್ಗೆ ಬಂದಾಗ ನೋಡಿ ಎಷ್ಟು ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆ. ಹೆಡ್ ಆ್ಯಂಡ್ ಶೋಲ್ಡರ್, ಲೆಫ್ಟ್ ಶೋಲ್ಡರ್, ಹೆಡ್, ಲೆಫ್ಟ್ ಶೋಲ್ಡರ್, ರೈಟ್ ಶೋಲ್ಡರ್. ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು. ನಾನು ಆವಾಗಲೇ ಮಾರ್ಕ್ ಮಾಡಿದ್ನಲ್ವಾ, ಕರೆಕ್ಟಾಗಿ ಅಲ್ಲಿಗೆ ಅಂದರೆ 2300, 400, 360, 375, 350 ಆ ಲೆವೆಲ್ಗೆ ಕರೆಕ್ಟಾಗಿ ಅದನ್ನು ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ. ನೆಕ್ಸ್ಟ್ ಏನಾಗ್ಬೋದು ಇದು. ನಿಮ್ಗೊಂದು ತಿಳಿಸ್ತೀನಿ, ಇದ್ರ ಮೇಲೆ ನಾನು ನಿಫ್ಟಿ ಓವರ್ವ್ಯೂ ಮಾಡಬಹುದು ಅಥವಾ ಮಾಡೋದು ತಪ್ಪಾಗುತ್ತೆ. ಕಾರಣ ಇಷ್ಟೇ, ರಿಲಯನ್ಸ್ನ ಯಾಕೆ ತೊಗೊಂಡ್ರೆ ರಿಲಯನ್ಸೇ ಕಾರಣ ಆಗ್ಬೋದು ನಾಳೆ ಮಾರ್ಕೆಟು 16,500 ಲೆವೆಲ್, 16,000 to 16,500 ಲೆವೆಲ್ ತೊಗೊಂಬರೋದಕ್ಕೂ ಕಾರಣ ಆಗ್ಬೋದು. ರಿಲಯನ್ಸೇ ನಿಫ್ಟಿನ 24,000ಗೆ ತನಕ ತೊಗೊಂಡು ಹೋಗೋಕ್ಕೂ ಕಾರಣ ಆಗ್ಬೋದು. ನೀವು ನೋಡ್ತಾ ಇರ್ಬೋದು, ಇಲ್ಲಿಗೆ ಇದು ರೈಟ್ ಶೋಲ್ಡರ್ ಕೊಟ್ಟಿದೆ. ನಾನು ABC ಹಾಕ್ಕೊಂಡ್ರೆ ಇಲ್ಲಿಂದ ನಾನು ಇದನ್ನು ಕಂಪ್ಲೀಟಾಗಿ ಎ ಹಾಕ್ಕೊಂಡು, ಇದು ಜಸ್ಟ್ ಎಕ್ಸಾಂಪಲು ನಾನು ನೋಡ್ತಾ ಇರೋದು. ಇಲ್ಲಿಗೆ ನಾನು ಹಾಕ್ಕೊಂಡ್ರೆ 2480 ಇದು ಬಂದ್ಬಿಟ್ಟು ತುಂಬ ಝೋನ್ ಇದೆ. ನಾನು ಆವಾಗಲೇ ಹೇಳಿದ 2300 ಲೆವೆಲ್ ದಾಟಿದ್ರೆ ದೆನ್ 300 ಪಾಯಿಂಟು ನಿಮಗೆ ಡೀಪ್ ಬರುತ್ತೆ. ಹೇಗೆ ಹೇಳ್ತೀನಿ. ನೀವು ನೋಡ್ತಾ ಇರೋದು 2750 ಲೆವೆಲ್ ಬಂದುಬಿಟ್ಟು ಹೈಯೆಸ್ಟ್ ಟಚ್ ಆಗಿದೆ. ಓಕೆ,
ಸೊ ಜಸ್ಟ್ ನಿಮಗೆ ಇದು ಓವರ್ಲು ಕೊಡ್ತೀನಿ. ನಿಫ್ಟಿಯಲ್ಲಿ ಜಾಸ್ತಿ ಏನು ಹೇಳೋಕ್ಕೇನೂ ಇಲ್ಲ. 2750 ಲೆವೆಲ್. ಓಕೆ, ಎಕ್ಸಾಕ್ಟ್. ಸೊ ಮಾರ್ಕೆಟ್ ಕ್ಲೋಸ್ ಎಲ್ಲಿಗಾಗಿದೆ? ಸದ್ಯಕ್ಕೆ ಇಷ್ಟು ಬಂದಿದೆ 2450ಗೆ ಹೆಚ್ಚಾಗಿ. ಓಕೆ, 2449 ಆ ಲೆವೆಲ್ ಬಂದಿದೆ. ಸೊ ಇದು ಬಂದುಬಿಟ್ಟು ಇನ್ನು ಇಲ್ಲಿಗೆ ತನಕ ಹೋಗುತ್ತಾ ಅಥವಾ ಇಲ್ಲಿಗೆ ಕ್ಲೋಸ್ ಆಗುತ್ತಾ ನೋಡಬೇಕು. ಬಟ್ ನನ್ನ ವ್ಯೂ ಪ್ರಕಾರ 300 ಪಾಯಿಂಟ್ಸ್ 750 ಅಲ್ವಾ, ಇಲ್ಲಿಂದ 300 ಪಾಯಿಂಟ್ಸ್ ಡಿಫ್ರೆನ್ಸ್ ತೋರಿಸ್ತಾ ಇದೆ. ಯಾಕಂದರೆ ಇಲ್ಲಿಂದ ಅಪ್ ಆಗಿರೋದು. ಸೊ ಇಲ್ಲಿಂದ ಇಲ್ಲಿಗೆ 300 ಪಾಯಿಂಟ್ಸ್ ತೋರಿಸ್ತಾ ಇದೆ. ಸೊ ಬಹುಶಃ ಮಾಡಿ ಇಲ್ಲಿಂದ ಮತ್ತೆ ಯಾವ ವೇಳೆ ಇದನ್ನು ನೋಡಿಕೊಂಡು ನಂತರ ಇದು ಏನು ಆಗ್ಬೋದು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನಾನು ಕರೆಕ್ಟಿವ್ ವೇವ್ ಇರೋದ್ರಿಂದ ನಾನು ಇದನ್ನು ABC ಆಗಿ ತೊಗೊಳ್ಬೇಕು. ಟ್ರೆಂಡ್ ವೇವಲ್ಲಿ ಇದ್ದರೆ ಮಾತ್ರ 1 2 3 ತೊಗೋತೀನಿ. ಎಕ್ಸಾಂಪಲ್ಲು ಸೊ ನೋಡಿ ಹೇಗೆ ಅಂತ ಹೇಳ್ತೀನಿ. ಇದು ಟ್ರೆಂಡಿಂಗ್ ವೇವ್. ಯಾಕೆ ಅಂತ ಹೇಳ್ತೀನಿ ನಿಮಗೆ ಅದನ್ನು ಹೇಳ್ತೀನಿ ಯಾಕೆ ಅಂತೇಳಿ. ಓಕೆ, ಫಸ್ಟ್ ಅದನ್ನು ಹೇಳೇ ನಿಮಗೆ ಹೋಗ್ತೀನಿ ಯಾಕೆ ಅಂತೇಳಿ. ಸೊ ನೀವು ಇಲ್ಲಿ ಟೈಮ್ ಸೈಕಲ್ ನೋಡ್ತಾ ಇರ್ಬೋದು. ಓಕೆ, ಸಾರಿ. ಓಕೆ, ಸೊ ನೋಡೋಣ ಯಾಕೆ ಅದು ಟ್ರೆಂಡಿಂಗ್ ವೇವ್ ಕರೆಕ್ಟಿವ್ ವೇವ್ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನೋಡಿ ಇದು 29 ಬಾರ್ಸ್ 43 ಡೇಸ್ ತೊಗೊಂಡಿದೆ. ಅದೇ ಸೇಮ್ ಲೆಂತ್ಗೆ ಬರೋಕ್ಕೆ ಎಷ್ಟು ದಿವಸ ತೊಗೊಂಡಿದೆ ನೋಡೋಣ. 21 ಬಾರ್ಸ್ 30 ಡೇಸ್. ಸೊ ಇದು ಬಂದುಬಿಟ್ಟು ಒಂದು ಟ್ರೆಂಡಿಂಗ್ ವೇವ್ ಆಗಿದೆ. ಇದು ಬಂದುಬಿಟ್ಟು ಒಂದು ಕರೆಕ್ಟಿವ್ ವೇವ್ ಆಗಿರ್ಬೋದು. ಓಕೆ, ಸೊ ಇಲ್ಲಿ ನಾನು ಬಂದುಬಿಟ್ಟು ಇದು ಬಂದುಬಿಟ್ಟು ಒಂದು ಟ್ರೆಂಡಿಂಗ್ ವೇವ್ ಇರೋದ್ರಿಂದ ಟ್ರೆಂಡಿಂಗ್ ವೇವಲ್ಲಿ ಯಾವಾಗಲೂ 1 2 3 4 ಬರುತ್ತೆ. ಕರೆಕ್ಟಿವ್ ವೇವಲ್ಲಿ ABCD ಬರುತ್ತೆ. ಸೊ ನಾನಿಲ್ಲಿ 1 2 3 4 ಕಂಡು ಹಿಡಿಬೇಕಂದ್ರೆ ಓಕೆ ನೋಡೋಣ. ನನ್ನ ಪ್ರಕಾರ ಇದೊಂದು A, ಇದೊಂದು B, 1 2, ಇದೊಂದು 3, ಇದು ಒಂದು 4, ಇದು 5 ಆಗಿರಬಹುದು ಅಥವಾ ಇದು 1, ಸಾರಿ ಇದು ಒಂದು 2 ಆಗ್ಬೋದು. 1 ಇಲ್ಲಿಂದ ಇಲ್ಲಿಗೆ 1, ಇದು 2, ಸೊ ಇದು 3, W ಪ್ಯಾಟರ್ನ್ ಮಾಡಿ ಇಲ್ಲಿಗೆ ಬರ್ಬೋದು. ಇದು ಮತ್ತೆ 4 ಬರ್ಬೋದು. 4 ಬಂದು W ಪ್ಯಾಟರ್ನ್ ಮಾಡಿ ನನ್ನ ಪ್ರಕಾರ ಇಲ್ಲಿ ತನಕನೂ ಹೋಗಬಹುದು, ಇದು ನನ್ನ ಅನಿಸಿಕೆ. ಅಥವಾ W ಪ್ಯಾಟರ್ನ್ ಮಾಡಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟರೆ, ಸೊ ಎಲ್ಲೂ ತಿಳ್ಕೊಳ್ಳಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟರೆ ಈಗ 3rd ವೇವಲ್ಲಿದೆ, ಈಗ 4th ವೇವ್. ಇದನ್ನು ನಾನು ಹೇಗೆ ಆಗಿದೆ ಅಂತ ಹೇಳ್ತೀನಿ ಒಂದು ನಿಮಿಷ. ಓಕೆ, ಇಲ್ಲಿ ಇದು ಆಯ್ತಂದರೆ ಸೊ ಇಲ್ಲಿಂದ 5th ವೇವ್ ಹಿಂಗೆ ಬರಬಹುದು. ಸೊ ಇಲ್ಲಿ ನೋಡೋಣ. ಓಕೆ ನೋಡಿ ಇಲ್ಲಿ ಸಾರಿ ಹೋಗಲಿ. ಸೊ ನೋಡಿ ಇಲ್ಲಿ ಡೈವರ್ಷನ್ ಇದೆ. ಸೊ ಇಲ್ಲಿ ಡೈವರ್ಷನ್ ಎಲ್ಲ ಕರೆಕ್ಟಾಗಿದೆ. ಸೊ ಇಲ್ಲಿ ಒಂದು ಡೈವರ್ಷನ್ ಬಂದಿದೆ. ಓಕೆ, ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ನಿಮ್ಗೆ ಹೇಳ್ದಂಗೆ ನಾನು ಇದು ಬಂದುಬಿಟ್ಟು 3rd ವೇವ್ ಇದೆ ಅಂದರೆ ಇದನ್ನು ನಾವು ಅನಲೈಸ್ ಮಾಡಬೇಕು. ಇದು ಕರೆಕ್ಟಿವ್ ವೇವಾ ಟ್ರೆಂಡಿಂಗ್ ವೇವಲ್ಲಿ ಇದೆ ಅಂತೇಳಿ. ಇದಕ್ಕೆ ನಾನು 1 ಅವರ್ ಚಾರ್ಟಲ್ಲಿ ಹೋಗ್ತೀನಿ. ಓಕೆ, ಸೊ ಮತ್ತೆ ಕರೆಕ್ಟಿವ್ ವೇವ್ ಹೆಂಗೆ ಫೈಂಡ್ ಔಟ್ ಮಾಡೋದು?
ಒಂದು ನಿಮಿಷ, ಸಾರಿ, ನಾಳೆ ಲ್ಯಾಪ್ಟಾಪ್ ಬರ್ತಾ ಇದೆ ಮನೆಗೆ, ಕರೆಕ್ಟ್ ಆಗುತ್ತೆ ನಾಳೆಯಿಂದ. ಸಾರಿ, ಓಕೆ, ಸಾರಿ, ಒಂದು ನಿಮಿಷ. ಓಕೆ, ಸೊ ನಾವು ಇಲ್ಲಿಂದ ಲೆಕ್ಕ ಹಾಕೊಳ್ಳೋಣ. ಓಕೆ, ಸೊ 35 ಬಾರ್ 7 ಡೇಸ್ ಆಗಿದೆ. ಅದೇ ನಾನು ಸೊ ಇಲ್ಲಿಗೆ ಬಂದಿದ್ದಲ್ಲ. ಓಕೆ, 24 ಬಾರ್ಸ್ 3 ಡೇಸಲ್ಲೇ ಅಷ್ಟು ಡೌನ್ ಆಗಿದೆ. ಸೊ ಇದು ಬಂದುಬಿಟ್ಟು ಅಗೇನ್ ಟ್ರೆಂಡಿಂಗ್ ವೇವ್. ಓಕೆ, ಟ್ರೆಂಡಿಂಗ್ ವೇವ್ ಇರೋದ್ರಿಂದ ಇಲ್ಲಿ ನಾನು ಮತ್ತೆ 1 2 3 ಹಾಕೋಬೇಕಾಗತ್ತೆ. ಸಾರಿ, ಜಸ್ಟ್ ನಾನು ನಿಮಗೆ ಲರ್ನಿಂಗು ಹೇಳ್ಕೊಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೋತೀನಿ. ಇಲ್ಲಿ 1, ಇಲ್ಲಿಂದ ನೀವು ಇದನ್ನು 2 ಅಂತ ಅಂದ್ಕೊಂಡು ಇದು 3, ಸಾರಿ ಇಲ್ಲಿಂದ 1 2, ಇದನ್ನು ನೀವು 3 ಅಂದ್ಕೊಂಡು ಇದರಲ್ಲಿ ನಾವು 3rd ವೇವ್ ಆಫ್ ದಿ 4th ವೇವಲ್ಲಿ ಇದ್ದೀವಿ ಹೇಳ್ಕೋಬೋದು. ಸೊ 3rd ವೇವ್ ಆಫ್ ದಿ 4th ವೇವಲ್ಲಿ ಇದ್ದೀವಿ ಅಂತ ಹೇಳ್ಕೋಬೋದು. ಸೊ ನನ್ನ ಪ್ರಕಾರ, ನನ್ನ ಪ್ರೊಬಾಬಿಲಿಟಿ ಪ್ರಕಾರ ಇದು ಇಲ್ಲಿಗೆ ಬರಬೇಕು, ಅಗೇನ್ ಬಂದು ಅಲ್ಲಿಂದ ಒಂದು ಫುಲ್ ಫ್ಲೆಡ್ಜ್ ಫಾಲ್ ಆಗಬೇಕು. ಓಕೆ, ಸೊ ಇದು ರಿಲಯನ್ಸ್ನ ಓವರ್ ವ್ಯೂ. 300 ಪಾಯಿಂಟ್ಸು 2750ಇಂದ 2400ಗೆ ತುಂಬ ಸಪೋರ್ಟ್ ಇದೆ. ಹೇಗೆ ಸಪೋರ್ಟ್ ಇದೆ ಅಂತ ಇದ್ದೀನಿ, ಹೇಗೆ ಸಪೋರ್ಟ್ ಇದೆ ಹೇಳ್ತೀನಿ, ಅದಕ್ಕೂ ಕಾರಣ ಇದೆ. ಸೊ ನೀವು ನೋಡ್ತಾ ಇರ್ಬೋದು 2407 407 2357, ಆಲ್ಮೋಸ್ಟ್ 350-400 ಪಾಯಿಂಟ್ಸು ಸಪೋರ್ಟ್ ಝೋನಲ್ಲಿದೆ. ಸೊ ಇದು ವೀಕ್ಲಿ ವ್ಯೂವಲ್ಲಿ ಹೇಳ್ತಾ ಇರೋದು. ಓಕೆ, ಓಕೆ, ನೀವು ನೋಡ್ತಾ ಇರ್ಬೋದು ವೀಕ್ಲಿ ವ್ಯೂವಲ್ಲಿ ಹೇಳ್ತಾ ಇದ್ದೀನಿ. ರೆಸಿಸ್ಟೆನ್ಸ್ 1ಅಲ್ಲಿ ಬಂದು, ಓಕೆ, ಸೊ ವೀಕ್ಲಿಯಲ್ಲಿ ಈ ರೀತಿ ಇದೆ. ಇದನ್ನು ನಾನು ಡೈಲಿಗೆ ಬಂದಾಗ, ಸೊ ಆವಾಗಲೇ ಹೇಳಿದಂಗೆ 2440 ಲೆವೆಲ್ಲು, 2450 ಲೆವೆಲ್ಲು ಸ್ಟ್ರಾಂಗ್ ಆಗಿ ಸಪೋರ್ಟ್ ಕೊಡುತ್ತೆ. ಇಲ್ಲಿ ಅಲ್ಲಿ ಫೆಲ್ ಆದರೆ ನೀವು ಬೇಕಂದರೆ ನೀವು 2600 ರಿಸ್ಕು ತೊಗೊಳ್ಳೋಕ್ಕೆ ರೆಡಿ ಇದ್ದೀರಾ. ಅದು 40 to 4450 ಲೆವೆಲ್ಗೆ ನೀವು ಒಂದು ಲಾಂಗ್ ತೊಗೊಳ್ಬೋದು ವಿತ್ ಸ್ಟಾಪ್ ಲಾಸ್ ಆಫ್ 2340. ಬಟ್ ರಿಸ್ಕಿ ಪ್ಲೇಯರ್ಗೆ ಇಲ್ಲಾಂದರೆ ಬೆಟರ್ ಅವಾಯ್ಡ್ ಮಾಡಿ. 2600 ದಾಟಿ ಸಸ್ಟೇನ್ ಆಗೋ ತನಕನೂ, ಅಥವಾ ಇನ್ನೂ ಬೇಕಿದ್ರೆ 2700 ಅಬೌವ್ ನೆಕ್ಸ್ಟ್ ಬೈ ಬಂದುಬಿಟ್ಟು. ಓಕೆ, ಸೊ ನೀವು ನೋಡ್ತಾ ಇರ್ಬೋದು, ನಾನು ಹೇಳಿದ್ನಲ್ಲ ಆವಾಗಲೇ 2400 450 ತುಂಬ ಸ್ಟ್ರಾಂಗ್ ಆಗಿ ಸಪೋರ್ಟ್ಸ್ ಕೊಡ್ತಾ ಇದೆ. ಸೊ ಈ ರೀತಿ ರಿಲಯನ್ಸು, ನಾನು ಯಾಕೆ ಇಷ್ಟೊತ್ತು ರಿಲಯನ್ಸ್ ತೊಗೊಂಡಂದರೆ ನೆಕ್ಸ್ಟ್ ವೀಕು ಪ್ರಾಬಬ್ಲಿ ರಿಲಯನ್ಸು ಫ್ಯಾಕ್ಟರ್ ಆಗುತ್ತೆ. ಅದ್ರ ಜೊತೆಗೆ ಮೆಟಲ್ ಸೆಕ್ಟರ್ ಓವರ್ ಸೋಲ್ಡ್ ಇದೆ, ಸೊ ಅದು ಬೂಸ್ಟ್ ಕೊಡ್ಬೋದು. ಫಾರ್ಮಾ ಸೆಕ್ಟರು ಸೈಕಲ್ ರೊಟೇಷನ್ ಆಗ್ತಾಯಿದೆ, ಅಂದರೆ ರೊಟೇಷನು ಇದ್ರ ಪ್ರಕಾರ ಆಗ್ತಾಯಿದೆ, ರೊಟೇಷನ್ ಆಗ್ತಾಯಿದೆ, ಇವಾಗ ಸೈಕಲ್ ರೊಟೇಷನ್ ಆಗ್ತಾಯಿದೆ. ಬ್ಯಾಂಕ್ ನಿಫ್ಟಿ ಅದು ತುಂಬ ಪ್ರೆಷರಲ್ಲಿ ಇದ್ರೂ ಸ್ವಲ್ಪ ಓವರ್ ಸೋಲ್ಡ್ ಆಗಿರೋ ಒಂದು ಶಾರ್ಟ್ ಕವರಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ರಿಲಯನ್ಸು HDFC ಮಾರ್ಕೆಟ್ನ ಮೇಲೆ ಕೆಳಗೆ ತೊಗೊಂಡು ಹೋಗೋ ಶಕ್ತಿ ಇರುತ್ತೆ. ಜೊತೆಗೆ ಬೇರೆ ಬೇರೆ ಸ್ಟಾಕ್ಗಳು ಇರುತ್ತೆ, ಅವಾಯ್ಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸ್ಟೀಲ್ ಸೆಕ್ಟರು, ಟಾಟಾ ಸ್ಟೀಲು, ರಿಲಯನ್ಸು, ಆಮೇಲೆ ಕ್ರೂಡ್ ಆಯಿಲು ಫಾಲ್ ಆಗ್ತಾ ಇರೋದು ಒಂದು ಇಂಡಿಕೇಷನ್ ಆಗುತ್ತೆ ಆಯಿಲ್ ಸೆಕ್ಟರಲ್ಲಿರೋ ಸ್ಟಾಕ್ಸು ಬೀಳೋಕ್ಕೆ. ಸೊ ರಿಲಯನ್ಸ್ ಓಕೆ, ಯಾಕೆಂದರೆ ರಿಲಯನ್ಸ್ ಬರೀ ಆಯಿಲ್ ಸೆಕ್ಟರ್ ಒಂದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಅದು ಕೆಮಿಕಲ್ಸು, ಇಟ್ಸ್ ಅ ಬಂಚ್ ಆಫ್ ದಿ ಇಂಡಸ್ಟ್ರೀಸ್. ಅಲ್ಲಿ ಆಯಿಲು ಇದೆ, ಕೆಮಿಕಲ್ಸು ಇದೆ, ಪೆಟ್ರೋಲ್ ಕೆಮಿಕಲ್ಸು ಇದೆ, ರಿಟೇಲು ಇದೆ, FMGC ಇದೆ, ಜಿಯೋ ಟೆಲಿಕಾಮು ಇದೆ. ಸೊ ಇಟ್ಸ್ ಅ ಬಂಚ್ ಆಫ್ ಇಂಡಸ್ಟ್ರೀಸ್. ಸೊ ಡೈವರ್ಸಿಫೈ ಇರೋದ್ರಿಂದ ವೇಟೇಜ್ ಚೆನ್ನಾಗಿರುತ್ತೆ, ಅಷ್ಟು ರಿಸ್ಕ್ ಇಲ್ಲ. ಬಟ್ ONGC ಅಥವಾ ಇಂಡಿಯನ್ ಆಯಿಲ್ಸು ಸ್ವಲ್ಪ ಅವಾಯ್ಡ್ ಮಾಡಿ, ಕ್ರೂಡ್ ಆಯಿಲು ಫಾಲ್ ಆಗ್ತಾ ಇರೋದ್ರಿಂದ. ಓಕೆ, ದಟ್ ವಿಲ್ ಇಂಪ್ಯಾಕ್ಟ್ FMGC. ಬಟ್ IT ಸೆಕ್ಟರು, ಬ್ಯಾಂಕಿಂಗು ಮತ್ತು ಫಾರ್ಮಾ ನೆಕ್ಸ್ಟ್ ತೊಗೊಂಡು ಹೋಗ್ಬೋದು. ಸೊ ಮಾರ್ಕೆಟ್ ಬಂದುಬಿಟ್ಟು ರೇಂಜಿಗೆ ಬಂದಾಗ, ನೆಕ್ಸ್ಟ್ ವೀಕಿಗೆ ಬಂದಾಗ, ಸೊ ನನ್ನ ಪ್ರಕಾರ ವೆರಿ ಗುಡ್ 16,000 ತೋರಿಸ್ತದೆ. ಓಕೆ, ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂಥೇಳಿ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ನಾನು ಲಾಸ್ಟ್ ವೀಕ್ ಹೇಳಿದ್ದೆ 18,200 ಡಾಟಾ ಯಾರು ತೊಗೊಳಕ್ಕೆ ಹೋಗಬೇಡಿ ಅಂತೇಳಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ 18,400 ತೋರಿಸ್ತಾ ಇದೆ. ಓಕೆ, ಸೊ ಲಾಂಗು ನೀವು ಪೊಸಿಷನಲ್ಲಿ ನೀವು ನಿಫ್ಟಿ ಬೈ ಮಾಡ್ತೀರಾ ಅಂದರೆ ಇದು ಟೈಮ್ ಅಲ್ಲ. ಸೊ ಮಾರ್ಕೆಟ್ ಏನು ಬೇಕಾದ್ರೂ ಆಗ್ಬೋದು. ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಯೋ ಮತ್ತು ಎಕ್ಸ್ಪ್ಯಾಂಡಬಲ್ ಟ್ರಯಾಂಗಲ್ ಬಗ್ಗೆ. ಸೊ ನೀವು ಇಂಟರ್ನೆಟ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಇದೇನಿದೆ ಅಲ್ವಾ, ಈ ವೇವ್ನ ನಾನು ಅನಲೈಸಸ್ ಮಾಡಬೇಕಾದ್ರೆ ಇಂಡಸ್ಟ್ರೀಸ್ ಬರ್ತದೆ. ಯಾಕೆ ಅಂತ ಹೇಳ್ತೀನಿ.
ಸಿ ಇದು ಬಂದುಬಿಟ್ಟು ನಿಯೋ ವೇವ್. ಓಕೆ, ನಿಯೋ ಹಾಂ. ಸೊ ಇದು ನಿಯೋ ವೇವಲ್ಲಿ ಏನಾಗುತ್ತೆ ಅಂದರೆ ಮಾರ್ಕೆಟು ಹಿಂಗೆ ಬಂದು ದೊಡ್ಡದಾಕೊಂಡು ಹೋಗುತ್ತೆ. ಓಕೆ, ದೊಡ್ಡದಾಗಿ ಹಿಂಗೂ ಆಗ್ಬೋದು, ಇದು ಒಂದು. ಇಲ್ಲ ಅಂದರೆ ಎಕ್ಸ್ಪ್ಯಾಂಡಬಲ್ ಟ್ರಯಾಂಗಲ್ ಅಂದರೆ, ಸೊ ನೋಡಿ ಹಿಂಗೆ, ಓಕೆ, ಹಿಂಗೆ ಇಲ್ಲಿ ಏನಾಗುತ್ತೆ ಚಿಕ್ಕದಾಗಿ ಬಂದು ದೊಡ್ಡದಾಗಿ. ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿ ಆಗ್ತಾಯಿದೆ. ಇಲ್ಲಿ ಹಿಂಗೂ ಆಗ್ಬೋದು. ಸೊ ಇದು ಇಂಡಿಕೇಶನ್ಸು. ಓಕೆ, ವೇವ್ ಅನಲೈಸಿಸ್ ಪ್ರಕಾರ ಬಂದಾಗ ಇದು ನನಗೆ ಎಕ್ಸ್ ವೇವ್ ಅಂತಲೇ ತೋರಿಸ್ತಾ ಇರೋದ್ರಿಂದ, ಓಕೆ, ಇದು ಬಂದುಬಿಟ್ಟು ಎಕ್ಸ್ ವೇವ್ ಅಂತಲೇ ತೋರಿಸ್ತಾ ಇರೋದ್ರಿಂದ ಅನಲೈಸ್ ಮಾಡೋಣ. ಇದೊಂದು ಜಸ್ಟ್ ಸಿಂಪಲಾಗಿ ಮಾಡೋಣ. ಇನ್ನೊಂದು ನಿಮಿಷ ತೊಗೊಳ್ತೀನಿ, ಸಾರಿ, ತುಂಬ ಟೈಮ್ ತೊಗೊಂಡಿರುತ್ತೆ ನಾನು. ಸಾರಿ. ಸೊ ಇದನ್ನು ನಾನು ಬೇಕಂದರೆ ಹಿಂಗೂ ಹೇಳ್ಬೋದು. ಇದು ಒಂದು ಎ, ಸಾರಿ, ಇಲ್ಲಿಂದ ಇಲ್ಲಿಗೆ ಒಂದು ಎ, ಇನ್ನೊಂದು ಹಿಂಗೆ ಬಿ ಆಗಿ ಒಂದು ಸಿ ಆಗಬಹುದು, ಹಿಂಗೂ ಹೇಳ್ಬೋದು. ಅಥವಾ ಇದು ಒಂದು, ಸೊ ಇದನ್ನು ನಾವು 1 ಅಂತ ಅಂದ್ಕೊಂಡು, ಇದನ್ನು 2 ಅಂತ ಅಂದ್ಕೊಂಡು, ಇಲ್ಲಿಗೆ ನಾನು 3 ಅಂತ ಅಂದ್ಕೊಂಡು, ಇದು ನಾನು 4 ಅಂತ ಅಂದ್ಕೊಂಡು, ಇಲ್ಲಿಗೆ ನಾನು 5 ಅಂತ ಅಂದ್ಕೊಂಡ್ರೆ, ಓಕೆ. ಸೊ ನೆಕ್ಸ್ಟ್ ಬಂದು ಇಲ್ಲಿಂದ ಹಿಂಗೊಂದು ಹೋಗ್ಬೋದು, ಈ ಲೆವೆಲ್ ತನಕ ಹೋಗ್ಬೋದು, 7947 ಅಥವಾ 18,000 ತನಕ ಹೋಗ್ಬೋದು. ಹೋಗಿ ಅಲ್ಲಿಂದ ಇನ್ನೊಂದು ಬಿ. ಸೊ ನೆಕ್ಸ್ಟ್ ಹಿಂಗೆ ಸೀನು ಆಗ್ಬೋದು. ಸೊ ಎರಡೂ ಇದೆ, ನೋಡೋಣ ಮಾರ್ಕೆಟ್ ಏನಾಗುತ್ತೆ ಅಂಥೇಳಿ. ಬಟ್ ನನ್ನ ವ್ಯೂ ಪ್ರಕಾರ ಇದು ಫಿಫ್ತ್ ವೇವ್ ಪ್ರಕಾರ ಮಾರ್ಕೆಟ್ ತುಂಬ ಇಂಡಿಸಿಸ್ಟಿವ್ನೆಸ್ ಇರುತ್ತೆ. ಸೊ ತುಂಬ ಶಾರ್ಪಾಗಿ ಫಾಲ್ ಆಗೋದು, ಸುಮಾರು ದಿವಸ ಕನ್ಸಲ್ಟೇಷನಲ್ಲಿರೋದು, ಒಂದೇ ಸಲಿಗೆ ಬುಲಿಷ್ ಆಗೋದು. ಸೊ ಆಗ್ಬೋದು. ಆಮೇಲೆ ಮಾರ್ಕೆಟ್ ಬಂದುಬಿಟ್ಟು ಯಾವಾಗಲೂ ನೀವು ಬುಲಿಷ್ ಕಡೆ ಇದ್ದರೆ, ರಿಟೇಲರ್ಸ್ ನಾರ್ಮಲಿ ಬುಲಿಷ್ ಕಡೆ ಇದ್ದರೆ ಅದು ಬೇರಿಷ್ ಆಗಿರುತ್ತೆ, ಬೇರಿಷ್ ಕಡೆ ಇದ್ದರೆ ಬುಲಿಷ್ ಆಗಿರುತ್ತೆ. ರೀಸನು ಡಿಮ್ಯಾಂಡ್ ವಾಸ್ ಅ ಸಪ್ಲೈ, ದಟ್ ಇಸ್ ಅ ಸಿಂಪಲ್ ಥಿಂಗ್. ಓಕೆ, ಸಾರಿ, ತುಂಬ ದೊಡ್ಡದಾಯಿತು ವಿಡಿಯೋ. ಫೈನಲಿ ಈ ವೀಕ್ ಮಾರ್ಕೆಟು ನಿಫ್ಟಿ ಎಲ್ಲಿ ತನಕ ಹೋಗ್ಬೋದು ಅಂದರೆ, ಸೊ ರೇಂಜ್ ಬಂದುಬಿಟ್ಟು ಮೋಸ ಮಾಡಿ 18,000 to 700 ತನಕ ಇದೆ. 18,000 ಅಥವಾ 17,000, ಆಲ್ಮೋಸ್ಟ್ 18,000 ಲೆವೆಲಲ್ಲಿದೆ. ಓಕೆ, ಸೊ 17,840 ಆಯ್ತು ಬ್ರೀಚ್ ಆದರೆ ಇಂಟ್ರಾಡೇಯಲ್ಲಿ ನಾವು ನಾಳೆ ಅಂತಲ್ಲ, ಸದ್ಯಕ್ಕೆ ಇವತ್ತಿನ ಲೆವೆಲಲ್ಲಿ ನಾಳೆಗೆ 17,840 ಅಬೋ ಬ್ರೇಕ್ ಆಗಿ ಮಿನಿಮಮ್ 15 ಮಿನಿಟ್ಸ್ ಅಷ್ಟೇ ಆದರೆ 50 ಪಾಯಿಂಟ್ಸ್ಗೆ ನಾವು ಪ್ಲೇ ಮಾಡ್ಬೋದು. ಮಾರ್ಕೆಟ್ ಕನ್ಸಲ್ಟೇಷನ್ ಇದೆ ಅಂದಾಗ ತುಂಬ 100 ಪಾಯಿಂಟ್ಸ್ 200 ಪಾಯಿಂಟ್ಸ್ ಸಿಗೋದು ಡೌಟು, ಅನ್ಲೆಸ್ ಅಂಟಿಲ್ ಎಲ್ಲರೂ ಒಂದು ಕಡೆ ಟ್ರಿಗರ್ ಆಗಿ ಶಾರ್ಟ್ ಕವರಿಂಗ್ ರ್ಯಾಲಿ ಆಗ್ಬೋದು. ಇನ್ನೊಂದು ವಿಚಾರ, 3 ಫಾರ್ಮ್ಸ್ ಬಿಲ್ಸ್ ಬಂದುಬಿಟ್ಟು ವಿಡ್ರಾ ಮಾಡಿರೋದ್ರಿಂದ, ವಿಡ್ರಾ ಮಾಡಿಲ್ಲ ಇನ್ನೂ, ಆ್ಯಕ್ಚುಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ವಿಡ್ರಾ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದನ್ನು ಪಾರ್ಲಿಮೆಂಟಲ್ಲಿ ವಿಡ್ರಾ ಮಾಡೋದಕ್ಕೆ ಅಪ್ರೂವಲ್ ಆಗಬೇಕು, ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಮತ್ತೆ ಅಗೇನ್. ಓಕೆ, ಬಟ್ ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ಅದು ಏನು ಇಂಪ್ಯಾಕ್ಟ್ ಕೊಡುತ್ತೆ ನೋಡುವ. ಬಿಕಾಸ್ ಅಗ್ರಿ ಇಂಡಸ್ಟ್ರೀಸ್ಗೆ ಸ್ವಲ್ಪ ಏಟೇ ಇದು. ಓಕೆ, ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಆ್ಯಂಡ್ ಕಮಿಂಗ್ ಟು ಬ್ಯಾಂಕ್ ನಿಫ್ಟಿ, ಜಸ್ಟ್ ರೇಂಜ್ ಹೇಳ್ಬಿಡ್ತೀನಿ. ಬ್ಯಾಂಕ್ ನಿಫ್ಟಿ 37,900 ಓಕೆ 37,976ಗೆ ಕ್ಲೋಸ್ ಆಗಿದೆ. ಅಗೇನ್ ನೀವು ನೋಡ್ತಾ ಇರೋದಿಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ಗೆ 160 ರೆಸಿಸ್ಟೆನ್ಸ್ ತೊಗೊಂಡು ಬಂದಿದೆ. ಸೊ ನೆಕ್ಸ್ಟ್ ವೀಕ್ ಬಂದುಬಿಟ್ಟು 38,320ಗೂ ಹೋಗ್ಬೋದು. ಇಫ್ ಬ್ರೇಕ್ಸ್ 38,220 ರೇಂಜ್, 220 ಅಬೌವ್ ಇತ್ತಂದರೆ ನೀವು ಬೈ ಮಾಡ್ಬೋದು. ಇನ್ನೂ ಬೇಕಿದ್ದರೆ ಸೇಮ್ 38,000 ಇನ್ನೂ ಸೇಫ್ ಟ್ರೇಡಿಂಗ್ ಬೇಕಂದ್ರೆ 38,350 ಅಬೌವ್ ನೀವು ಬೈ ಮಾಡಿದ್ರೆ, ಸೊ ವಿ ಮೇ ಸಿ ಅರೌಂಡ್ ಅನದರ್ 300 ಪಾಯಿಂಟ್ಸ್ ರ್ಯಾಲಿ ನೋಡಬಹುದು. ಸೊ ಯಾವಾಗಲೂ ಮಾರ್ಕೆಟು ಹಿಂಗೆ ಇರಲ್ಲ, ಹಿಂಗೆ ಇರುತ್ತೆ. ಸೈಕಾಲಜಿ ನೀವು ಅಸೆಸ್ ಕರೆಕ್ಟಾಗಿ ಮಾಡಬೇಕು, ಯಾವತ್ತೂ ಎಮೋಷ್ನಲಿ ಆಗಬಾರ್ದು. ಸ್ಟಾಕ್ ಮಾರ್ಕೆಟ್ ಇಸ್ ಬಿಸ್ನೆಸ್, ನಾಟ್ ಅ ಗ್ಯಾಮ್ಲಿಂಗ್. ಓಕೆ, ನೀವು ಗ್ಯಾಮ್ಲಿಂಗ್ ಅಂತ ಬಂದರೆ ದಯವಿಟ್ಟು ಗ್ಯಾಮ್ಬಲ್ ಮಾಡಿ ದುಡ್ಡು ಕಳ್ಕೊಬೇಡಿ. ಬಿಸ್ನೆಸ್ ಅಂತ ಬಂದರೆ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಲಾಸ್ ಆ್ಯಂಡ್ ಬಿ ರೆಡಿ ಫಾರ್ ಪ್ರಾಫಿಟ್. ಬಟ್ ಲಾಸ್ ಶುಡ್ ಬಿ ವೆರಿ ಲಿಮಿಟೆಡ್ ಆಗಿರಬೇಕು. ಆ್ಯಂಡ್ ದಿಸ್ ಇಸ್ ಓನ್ಲಿ ಒನ್ ಬಿಸ್ನೆಸ್ ವೇರ್ ವಿ ಕ್ಯಾನ್ ಲಿಮಿಟ್ ಅವರ್ ಲಾಸ್. ನಮ್ಮ ಲಾಸ್ ನಾವು ಇಲ್ಲಿ ಲಿಮಿಟ್ ಮಾಡ್ಕೋಬೋದು. ಓಕೆ, ಚಿಕ್ಕದಾಗಿ ಲಾಸ್ ಮಾಡ್ಕೊಳ್ಳಿ, ದೊಡ್ಡದಾಗಿ ಪ್ರಾಫಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಹುಶಃ ಮಾಡಿ ಈ ವೀಕ್ ನಾನು ಮತ್ತೆ ವ್ಯೂ ಮಾಡಲ್ಲ, ಸ್ಟಾಕ್ ಸ್ಪೆಸಿಫಿಕ್ ವ್ಯೂ ಕೊಡ್ತೀನಿ ನಿಮಗೆ. ಸೊ ಇಲ್ಲಿಗೆ ನಾನು ಈ ವೀಕ್ ವ್ಯೂ ಮುಗಿಸ್ತೀನಿ. ಆ್ಯಂಡ್ ಡೌನ್ ಲೇಯರ್ ಬಂದುಬಿಟ್ಟು ಇನ್ ಕೇಸ್ 37,200 ಬ್ರೀಚ್ ಆದರೆ ಬ್ಯಾಂಕ್ ನಿಫ್ಟಿ
ವಿ ಮೇ ಸಿ 37,000, ಅದಕ್ಕಿಂತ ಕೆಳಗೇನು ಹೋಗೋ ಚಾನ್ಸಸ್ ತುಂಬ ಕಮ್ಮಿ. ಡೋಂಟ್ ವರಿ. ಓಕೆ, ಯಾಕಂದರೆ HDFC ಮೇ ಬಿ ಅಷ್ಟೊಂದು ಚೆನ್ನಾಗಿ ತೋರಿಸಿಲ್ಲ ಟೆಕ್ನಿಕಲಿ, ಬಟ್ ಆಕ್ಸಸ್, ಕೊಟ್ಯಾಕ್ ಹೋಲ್ಡ್ ಮಾಡುತ್ತೆ. ICICI ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿನ ಅಷ್ಟೊಂದು ಬೀಳ್ಸೋಕ್ಕೆ ಹೋಗಲ್ಲ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಹ್ಯಾವ್ ಅ ಪ್ರಾಫಿಟಬಲ್ ವೀಕ್, ಬಾಯ್, ಸಿ ಯು ಸೂನ್. ಸ್ಟಾಕ್ ಸ್ಪೆಸಿಫಿಕ್ ಆಗಿ ನಾನು ಇದ್ರೆ ಅಪ್ಡೇಟ್ಸ್ ಕೊಡ್ತೀನಿ. ಥ್ಯಾಂಕ್ ಯು, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಶೇರ್ ಮಾಡಿ. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಎನಿ ಪ್ರಾಫಿಟ್ ಆ್ಯಂಡ್ ಲಾಸಸ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. Please take your financial advisor for any further advice. Thank you.